Hello guys, welcome to Chandra Academy CA online class in Kannada. So ಈ ವಿಡಿಯೋದಲ್ಲಿ ನಾನು AS 7 ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಇನ ಪ್ರಾಕ್ಟಿಕಲ್ ಕ್ವೆಶ್ಚನ್ಸ್ ಗಳನ್ನ ಸಾಲ್ವ್ ಮಾಡ್ತೇನೆ. ಓಕೆ, ಸೊ 9th ಕ್ವೆಶ್ಚನ್, ಪ್ರಾಕ್ಟಿಕಲ್ ಕ್ವೆಶ್ಚನ್ 9th ಕ್ವೆಶ್ಚನ್ ಇಂದ ಸ್ಟಾರ್ಟ್ ಆಗಿದೆ. ಆ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟರ್ ಹ್ಯಾಸ್ ಅ ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್, ಒಂದು ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್ ಇದೆಯಂತೆ. ಎಷ್ಟು ಅಮೌಂಟ್ ಇಂದು? 9,000 lakhs. ಏನಕ್ಕೋಸ್ಕರ? ಟು ಬಿಲ್ಡ್ ಅ ಬ್ರಿಡ್ಜ್ ಇನ್ 3 years, 3 ವರ್ಷದ ಒಳಗೆ what is that bridge na build ಮಾಡ್ಬೇಕಂತ. ಓಕೆ, a summary of some of the financial data is as under. so financial data ದ ಸಮ್ಮರಿಗಳನ್ನ ನಮಗೆ ಕೊಟ್ಟಿದ್ದಾರೆ. ಓಕೆ, ಏನೆಲ್ಲ ಕೊಟ್ಟಿದ್ದಾರೆ? ಇನಿಷಿಯಲ್ ಅಮೌಂಟ್ ಫಾರ್ ರೆವೆನ್ಯೂ ಅಗ್ರೀಡ್ ಇನ್ ಅ ಕಾಂಟ್ರಾಕ್ಟ್. ಇನಿಷಿಯಲ್ ಅಲ್ಲಿ ಸ್ಟಾರ್ಟಿಂಗ್ ಆಫ್ ದ ಕಾಂಟ್ರಾಕ್ಟ್ ಅಲ್ಲಿ 9,000 rupees ನ ಅಗ್ರಿ ಮಾಡಿದ್ರು. ಓಕೆ, ವೇರಿಯೇಷನ್ ಇನ್ ರೆವೆನ್ಯೂ. ಸೊ ಕಾಂಟ್ರಾಕ್ಟ್ ಸ್ಟಾರ್ಟ್ ಆದ್ಮೇಲೆ ಒಂದಿಷ್ಟು ರೆವೆನ್ಯೂ ಅಲ್ಲಿ ವೇರಿಯೇಷನ್ ಆಯ್ತು. ಇಯರ್ 1 ಅಲ್ಲಿ ಯಾವುದೇ ತರಹದ ವೇರಿಯೇಷನ್ ಆಗಿಲ್ಲ, ಬಟ್ ಇಯರ್ 2 ಅಲ್ಲಿ 200 lakh ವೇರಿಯೇಷನ್ ಆಗಿದೆ. ಓಕೆ, ಈ ವೇರಿಯೇಷನ್ ಅಂತ ಹೇಳಿದ್ರೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ಸ್ಟಾರ್ಟಿಂಗ್ ಫಿಕ್ಸ್ಡ್ ಪ್ರೈಸ್ ನ ಲೈಕ್ ಇನಿಷಿಯಲ್ ಆಗಿ ಅಕ್ಸೆಪ್ಟ್ ಮಾಡಿರ್ತಾರೆ, ಅದಾದ್ಮೇಲೆ ಎಸ್ಕಲೇಷನ್ ಕಾಸ್ಟ್ ಆಗುತ್ತೆ, ಕ್ಲೈಮ್ಸ್ ಆಗುತ್ತೆ, ಅಥವಾ ಇನ್ಸೆಂಟಿವ್ಸ್ ಪೇ ಮಾಡ್ತಾರೆ. ಸೊ ದಟ್ ರೆವೆನ್ಯೂ, ಕಾಂಟ್ರಾಕ್ಟ್ ರೆವೆನ್ಯೂ ಏನಿದೆ ಅದು ವೇರಿಯೇಷನ್ ಆಗುತ್ತೆ. ಇಟ್ ಮೈಟ್ ಬಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಕೂಡ ಆಗ್ಬೋದು, ಪೆನಾಲ್ಟಿ ಇರೋದ್ರಿಂದ ಡಿಕ್ರೀಸ್ ಕೂಡ ಆಗ್ಬೋದು. ಓಕೆ, ಇನಿಷಿಯಲ್ ಅಲ್ಲಿ ಇರೋ ಅಮೌಂಟ್ ಗಿಂತ ಇಲ್ಲಿ ಏನಾಗಿದೆ? ರೆವೆನ್ಯೂ ಜಾಸ್ತಿ ಆಗಿದೆ, 200 lakh rupees. Is it okay? Fine. Next, contract cost incurred up to reporting date. So up to reporting date ಎಷ್ಟು ಕಾಸ್ಟ್ ಆಗಿದೆ ಕಾಂಟ್ರಾಕ್ಟ್ ಕಾಸ್ಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. 2093, 6,168, 8,100. ಸೊ ಇಲ್ಲಿ ಅಪ್ ಟು ದ ರಿಪೋರ್ಟಿಂಗ್ ಡೇಟ್ ಅಂತ ಹೇಳಿರೋದ್ರಿಂದ ಈ 6,168 ಅಲ್ಲಿ ಇಯರ್ 1, ಇಯರ್ 2 ಎರಡರದ್ದು ಕೂಡ ಇನ್ವಾಲ್ವ್ ಆಗಿರುತ್ತೆ. ವಾಟ್ ಇಸ್ ದಟ್? ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟ್ ಇಯರ್ 3, 8,100 ಅಲ್ಲಿ ಇಯರ್ 1, ಇಯರ್ 2 ಹಾಗೆ ಇಯರ್ 3 ಕಾಸ್ಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅದೇ ಇಲ್ಲಿ ಇನ್ಕರ್ಡ್ ಅಪ್ ಟು ಡೇಟ್ ಅನ್ನೋದು ಬಿಟ್ಟು ಇನ್ಕರ್ಡ್ ಆನ್ ರಿಪೋರ್ಟಿಂಗ್ ಡೇಟ್ ಅಂತ ಅಂದ್ಬಿಟ್ಟು ಅಥವಾ ಡ್ಯೂರಿಂಗ್ ದಿ ರಿಪೋರ್ಟಿಂಗ್ ಡೇಟ್ ಅಂತ ಅಂದ್ಬಿಟ್ಟು ಕೊಟ್ಟಿದ್ರೆ ಆ ಪರ್ಟಿಕ್ಯುಲರ್ ಇಯರ್ದು ಮಾತ್ರ ಮೆನ್ಷನ್ ಮಾಡ್ತಾ ಇದ್ರು. ಸೊ ಅಪ್ ಟು ದ ಡೇಟ್ ಅಂತ ಅನ್ನೋದಕ್ಕೋಸ್ಕರ ಇಲ್ಲಿ ಪ್ರೀವಿಯಸ್ ಇಯರಿನ ಕಾಸ್ಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇಸ್ ಇಟ್ ಓಕೆ? ನೆಕ್ಸ್ಟ್, ಎಸ್ಟಿಮೇಟೆಡ್ ಪ್ರಾಫಿಟ್ ಫಾರ್ ಹೋಲ್ ಕಾಂಟ್ರಾಕ್ಟ್. ಸೊ ಪ್ರಾಫಿಟ್ ನ ಎಷ್ಟು ಎಸ್ಟಿಮೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಫಸ್ಟ್ ಇಯರ್ ಅಲ್ಲಿ 950 rupees ಪ್ರಾಫಿಟ್ ಆಗ್ಬೋದು ಅಂತ ಎಸ್ಟಿಮೇಟ್ ಮಾಡಿದ್ರು. ಅಂಡ್ ಸೆಕೆಂಡ್ ಇಯರ್ ಅಲ್ಲಿ ರೆವೆನ್ಯೂ ಚೇಂಜ್ ಆಗಿರೋದ್ರಿಂದ ಪ್ರಾಫಿಟ್ ಕೂಡ ಅವರು ಎಸ್ಟಿಮೇಟ್ ನ ಚೇಂಜ್ ಮಾಡ್ಕೊಂಡ್ರು. ದಟ್ ಇಸ್ 1,000 lakhs ಅಂತ ಅಂದ್ಬಿಟ್ಟು ಚೇಂಜ್ ಮಾಡ್ಕೊಂಡ್ರು. ಇಸ್ ಇಟ್ ಓಕೆ? ನೆಕ್ಸ್ಟ್, ಇಲ್ಲಿ 6,168 ಗೆ 1 ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ. ಸೊ ಅದ್ರದ್ದು ಎಕ್ಸ್ಪ್ಲನೇಷನ್ ಇಲ್ಲಿದೆ. Includes, what is that? Year 2 contract cost includes rupees 100 lakh for standard materials stored at the site to be used in year 3 to complete the work. So idರಲ್ಲಿ ಏನಿದೆ ಕಾಸ್ಟ್? 6,168 ಅಲ್ಲಿ 100 lakhs of cost ಇನ ರಾ ಮಟೀರಿಯಲ್ಸ್ ಏನಿದೆ ಅದನ್ನ ಇಯರ್ 2 ಗೆ ಅವ್ರು ಯೂಸ್ ಮಾಡಿಲ್ಲ, ಅದನ್ನ ಇಯರ್ 3 ಗೆ ಯೂಸ್ ಮಾಡ್ತಾರಂತೆ. ಸೊ ಈ ವರ್ಷ ಯೂಸ್ ಮಾಡ್ಲಿಲ್ಲ ಅಂದ್ರೆ ಅದನ್ನ ನಾವು ಎಕ್ಸ್ಪೆನ್ಸಸ್ ಅಂತ ಅಂದ್ಬಿಟ್ಟು ಕರಿತೀವ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಹಾಕ್ತಿವಾ? ನೋ, ಹಾಕುದಿಲ್ಲ. ಅದನ್ನ ನಾವ್ ಎಲ್ಲಿ ಹಾಕ್ತೇವೆ? ಅಸೆಟ್ ಸೈಡ್ ಅಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಅಂದ್ಬಿಟ್ಟು ತೋರಿಸ್ಕೊಳ್ತೇವೆ. ಬಿಕಾಸ್ ಆ ಕಾಸ್ಟ್ ನಮ್ಗೆ ಫ್ಯೂಚರ್ ಗೆ ಯೂಸ್ ಆಗುವಂತದ್ದು. ಫ್ಯೂಚರ್ ಕನ್ಸ್ಟ್ರಕ್ಷನ್ ಅಲ್ಲಿ ನಾವು ಆ ಕಾಸ್ಟ್ ನ ಆ ರಾ ಮಟೀರಿಯಲ್ಸ್ ನ ಯೂಸ್ ಮಾಡ್ಕೊಳ್ತೇವೆ. ಸೊ ದಟ್ ನಮ್ಗೆ ಅದು ವರ್ಕ್ ಇನ್ ಪ್ರೋಗ್ರೆಸ್, ನಾಟ್ ಎಕ್ಸ್ಪೆನ್ಸಸ್. ಸೊ ಈ 6,168 ಅಲ್ಲಿ ಕಾಸ್ಟ್ 100 lakhs ನ ಡಿಡಕ್ಟ್ ಮಾಡ್ಬಿಟ್ಟು ನಾವು ಎಕ್ಸ್ಪೆನ್ಸಸ್ ಅಂತ ಅಂದ್ಬಿಟ್ಟು ತೋರಿಸ್ಕೊಳ್ತೇವೆ. ಓಕೆ, ನೆಕ್ಸ್ಟ್ ಈ 8,100 ಬಗ್ಗೆ, ಬಿಕಾಸ್ 2 stars ಇದೆ. 8,100 excludes 100 lakh for standard material brought forward from year 2. ಓಕೆ, ಸೊ ಈ 8,100 ಅಲ್ಲಿ ಯಾವ್ದು ಎಕ್ಸ್ಕ್ಲೂಡ್ ಆಗಿದೆ ಅಂತ ಅಂದ್ರೆ ಈ 100 lakh ನ ಅವಾಗ ಏನು ಇಯರ್ 2 ಅಲ್ಲಿ ಇವರು ಇನ್ಕ್ಲೂಡ್ ಮಾಡಿದ್ರೆ ಅದು ಇದರಲ್ಲಿ ಎಕ್ಸ್ಕ್ಲೂಡ್ ಮಾಡಿದ್ರೆ ಅಂತ. ಸೊ ವಿ ಹ್ಯಾವ್ ಟು ಆಡ್, ಬಿಕಾಸ್ ಇಯರ್ 3 ಗೆ ಯೂಸ್ ಮಾಡ್ಕೊಂಡಿರೋದು ಆ ರಾ ಮಟೀರಿಯಲ್ ನ, ಇಯರ್ 2 ಗೆ ಅಲ್ಲ. ಓಕೆ, ನೆಕ್ಸ್ಟ್, the variation in cost and revenue in year 2 has been approved by the customer. So ಈ 200 lakh ಏನಿದೆ ಅದನ್ನ और ಕಾಸ್ಟ್ ಏನು ಜಾಸ್ತಿ ಆಗಿದೆ ರೆವೆನ್ಯೂ ಚೇಂಜ್ ಮಾಡಿದ್ದಕ್ಕೆ ಅದನ್ನ
ಕಸ್ಟಮರ್ ಕೂಡ ಅಪ್ರೂವ್ ಮಾಡಿದಾರಂತೆ. ಇಫ್ ಇನ್ ಕೇಸ್ ಕಸ್ಟಮರ್ ಅಗ್ರಿ ಮಾಡಿರ್ಲಿಲ್ಲ ಅಂತ ಅಂದ್ರೆ ನಾವು ರೆವೆನ್ಯೂ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಹಿಯರ್ ಇಟ್ ಇಸ್, ಸಿ ಅಗ್ರೀಡ್ ಕಾಸ್ಟ್ ಎಸ್ಕಲೇಷನ್, ಏನೇ ಕಾಸ್ಟ್ ಚೇಂಜ್ ಆಗಿದ್ರು ಕಸ್ಟಮರ್ ಅಗ್ರಿ ಮಾಡಿದ್ರೆ ಮಾತ್ರ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೇವೆ. ಸೊ ಇಲ್ಲಿ ಏನಾಗಿದೆ, ಕಸ್ಟಮರ್ ಅಗ್ರಿ ಮಾಡಿದ್ದಾರೆ ಅಂತ. ಇಯರ್ 2 ಅಲ್ಲಿ ಆಗಿರುವಂತಹ ಚೇಂಜಸ್, ದಟ್ ಇಸ್ ರೆವೆನ್ಯೂ ಆಗಿರ್ಬೋದು, ಕಾಸ್ಟ್ ಅಲ್ಲಾದ್ರೂ ಆಗಿರ್ಬೋದು, ಏನ್ ಚೇಂಜಸ್ ಆಗಿದೆ ಅದನ್ನ ಕಸ್ಟಮರ್ ಕೂಡ ಅಕ್ಸೆಪ್ಟ್ ಮಾಡಿದ್ದಾರೆ. ನೆಕ್ಸ್ಟ್, compute year-wise amount of revenue, expenses, contract cost to complete and profit or loss to be recognized in the statement of profit and loss as per AS7. So ನಾವೀಗ ಏನೆಲ್ಲ ಕಂಪ್ಯೂಟ್ ಮಾಡಬೇಕು, ರೆವೆನ್ಯೂ, ಎಕ್ಸ್ಪೆನ್ಸಸ್, ಕಾಂಟ್ರಾಕ್ಟ್ ಕಾಸ್ಟ್ ಹಾಗೆ ಪ್ರಾಫಿಟ್ ಅಥವಾ ಲಾಸ್ ಆಗಿದೆ, ಯಾವ ವರ್ಷ ಎಷ್ಟು ಪ್ರಾಫಿಟ್ ಆಗಿದೆ ಅಥವಾ ಎಷ್ಟು ಲಾಸ್ ಆಗಿದೆ ಅಂತ ಅಂದ್ಬಿಟ್ಟು ನಾವು ಕಂಪ್ಯೂಟ್ ಮಾಡಬೇಕು. ಓಕೆ, ಸೊ ಫಸ್ಟ್ಗೆ ಯಾವ್ದಿರೋದು, ರೆವೆನ್ಯೂ ಇರೋದು. ಓಕೆ, ರೆವೆನ್ಯೂ. ಓಕೆ, ಎಷ್ಟು ವರ್ಷದ್ದು, ಇಯರ್ 1, ಇಯರ್ 2 ಅಂಡ್ ಇಯರ್ 3. ಓಕೆ, ಎಷ್ಟಾಗಿದೆ ರೆವೆನ್ಯೂ? ಸೊ ಫಸ್ಟ್ ಗೆ ನಾವು ಎಸ್ಟಿಮೇಟೆಡ್ ರೆವೆನ್ಯೂ ಬರ್ಕೊಳ್ಳೋಣ. ಎಸ್ಟಿಮೇಟೆಡ್ ರೆವೆನ್ಯೂ ವೇರ್ ಇಟ್ ಈಸ್ ಇನಿಷಿಯಲ್ ಅಲ್ಲಿ ಆಗಿರೋದು ಹಾಗೆ ವೇರಿಯೇಷನ್ ಇನ್ ರೆವೆನ್ಯೂ ಇವೆರಡನ್ನು ಕೂಡ ಆಡ್ ಮಾಡ್ಕೊಳ್ಬೇಕು. ಓಕೆ, ಅದು ನಮ್ಗೆ ಎಸ್ಟಿಮೇಟೆಡ್ ಟೋಟಲ್ ರೆವೆನ್ಯೂ ಆಗುತ್ತೆ. ಸೊ ಟೋಟಲ್ ರೆವೆನ್ಯೂ ಎಷ್ಟು, ಇಯರ್ 1 ಅಲ್ಲಿ 9,000 ಟೋಟಲ್ ರೆವೆನ್ಯೂ ಇತ್ತು, ಎಸ್ಟಿಮೇಟ್ ಮಾಡಿದೆ. ಸೊ ಇಯರ್ 2 ಗೆ ಎಸ್ಟಿಮೇಷನ್ ಚೇಂಜ್ ಆಯ್ತು, ಎಷ್ಟಕ್ಕೆ, 9,200 ಗೆ. ಹೇಗೆ, 9,000 ಪ್ಲಸ್ 200 ದಟ್ ಇಸ್ 9,200. ಅಂಡ್ ಇಯರ್ 3 ಗೂ ಕೂಡ ಎಷ್ಟು ಎಸ್ಟಿಮೇಷನ್ ಇತ್ತು, ಟೋಟಲ್ ರೆವೆನ್ಯೂ 9,200 ಸಿಗುತ್ತೆ ಅಂತ. ಇಸ್ ಇಟ್ ಓಕೆ? ಸೊ ಈಗ ನಮ್ಗೆ ಟೋಟಲ್ ರೆವೆನ್ಯೂ ಸಿಕ್ತು. ನಮ್ಗೆ ರೆವೆನ್ಯೂ ಡ್ಯೂರಿಂಗ್ ದ ಪೀರಿಯಡ್, ಆ ಪೀರಿಯಡ್ ಗೆ ಎಷ್ಟಾಯ್ತು ಅನ್ನೋದು ನಮ್ಗೆ ಈಗ ಬೇಕು. ಇಯರ್ 1 ಗೆ ಎಷ್ಟು ರೆವೆನ್ಯೂ ಆಯ್ತು, ಇಯರ್ 2 ಗೆ ಎಷ್ಟು ರೆವೆನ್ಯೂ ಆಯ್ತು, ಇಯರ್ 3 ಗೆ ಎಷ್ಟು ರೆವೆನ್ಯೂ ಆಯ್ತು ಅನ್ನೋದು ಬೇಕು. ಇಸ್ ಇಟ್ ಓಕೆ? ಹೇಗೆ ಫೈಂಡ್ ಔಟ್ ಮಾಡೋದು, ಇಯರ್ 1 ನಲ್ಲಿ ಎಷ್ಟು ಪೋರ್ಷನ್ ಆಫ್ ಕಂಪ್ಲೀಷನ್ ಆಗಿದೆ ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಾದ್ರೆ ಅದಕ್ಕೆ ನಾವು ಆ ಪರ್ಸೆಂಟೇಜ್ ಗೆ ನಾವು 9,000 ನ ಮಲ್ಟಿಪ್ಲೈ ಮಾಡಿದ್ರೆ ಸೊ ಆ ಪರ್ಟಿಕ್ಯುಲರ್ ಇಯರ್ ಅಲ್ಲಿ ಆಗಿರುವಂತಹ ರೆವೆನ್ಯೂ ನಮ್ಗೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗುತ್ತೆ, ರೈಟ್? ಸೊ ಈಗ ನಾವೇನ್ ಕಂಡುಹಿಡಬೇಕು, ಪರ್ಸೆಂಟೇಜ್ ಆಫ್ ಕಂಪ್ಲೀಷನ್ ಡ್ಯೂರಿಂಗ್ ದ ಇಯರ್. ಸೊ ಇಯರ್ 1 ಗೆ ಎಷ್ಟು ಪರ್ಸೆಂಟೇಜ್ ಕಂಪ್ಲೀಷನ್ ಆಯ್ತು, ಇಯರ್ 2 ಗೆ ಎಷ್ಟು ಪರ್ಸೆಂಟೇಜ್ ಕಂಪ್ಲೀಷನ್ ಆಯ್ತು. ಸೊ ಈ ರೀತಿ ನಾವೀಗ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಕಾಂಟ್ರಾಕ್ಟ್ ಕಾಸ್ಟ್. ಸೊ ಕಾಂಟ್ರಾಕ್ಟ್ ಕಾಸ್ಟ್ ಎಷ್ಟಾಯ್ತು ಅಂತ ಅಂದ್ಬಿಟ್ಟು ನೋಡೋಣ. ಇಯರ್ 1 ಅಲ್ಲಿ, ಇಯರ್ 2 ಅಲ್ಲಿ ಹಾಗೆ ಇಯರ್ 3 ಅಲ್ಲಿ. Find contract cost incurred up to the reporting date ಅಂತ. How much? First year ಅಲ್ಲಿ 2093 ಕಾಸ್ಟ್ ಆಗಿದೆ. ಸೊ ಇಯರ್ 2 ಅಲ್ಲಿ ಎಷ್ಟಾಗಿದೆ, 6,168 ಅಂತ ಕೊಟ್ಟಿದ್ರೆ, ಬಟ್ ಅದರಲ್ಲಿ 100 lakh ನಾವು 100 lakh ನಮಗೆ ವರ್ಕ್ ಇನ್ ಪ್ರೋಗ್ರೆಸ್ ಇದೆ. ಸೊ 100 lakh ನ ಡಿಡಕ್ಟ್ ಮಾಡಿದ್ರೆ ಎಷ್ಟಾಗುತ್ತೆ, 6,068. ಸೊ ನೆಕ್ಸ್ಟ್ 8,100 ಅಲ್ಲಿ ನಾವು 1,000 lakh ನ ಇನ್ಕ್ಲೂಡ್ ಮಾಡಿಲ್ಲ. ಸೊ ಇನ್ಕ್ಲೂಡ್ ಮಾಡಿದ್ರೆ 8,100 ಪ್ಲಸ್ 100 ಎಷ್ಟು, 8,200. ಸೊ ಕಾಂಟ್ರಾಕ್ಟ್ ಕಾಸ್ಟ್ ಎಷ್ಟೆಷ್ಟಾಗಿದೆ, ಅಪ್ ಟು ದ ಇಯರ್. ಓಕೆ, ರೈಟ್? ಇಟ್ ಇಸ್ ಕಾಂಟ್ರಾಕ್ಟ್ ಕಾಸ್ಟ್ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ಈಗ ನಮ್ಗೆ ಗೊತ್ತಾಯ್ತು. ಇಯರ್ 1 ಅಲ್ಲಿ 2093, ಇಯರ್ 2 ಅಲ್ಲಿ ಇಯರ್ 1 ಸೇರಿಸಿ ಇಯರ್ 2 ಅಲ್ಲಿ 6,068 ಹಾಗೆ ಇಯರ್ 3 ಅಲ್ಲಿ ಅಷ್ಟು ಕಾಸ್ಟ್ ಸೇರಿಸಿ 8,200 ಆಯ್ತು. ಇಸ್ ಇಟ್ ಓಕೆ? ಈಗ ನಮ್ಗೆ ಏನ್ ಬೇಕಾಗಿರೋದು, ಪರ್ಸೆಂಟೇಜ್ ಆಫ್ ಕಂಪ್ಲೀಷನ್ ಬೇಕು, ರೈಟ್? ಸೊ ಪರ್ಸೆಂಟೇಜ್ ಆಫ್ ಕಂಪ್ಲೀಷನ್. ಹ್ಮ್ 2093 ಕಂಪ್ಲೀಷನ್ ಆಗಿದೆ ಈ ವರ್ಷ. ಇಸ್ ಇಟ್ ರೈಟ್? 2093 ಅಷ್ಟು ಕಂಪ್ಲೀಷನ್ ಆಗಿದೆ ಇಯರ್ 1 ಅಲ್ಲಿ. ಸೊ ಟೋಟಲ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಎಷ್ಟು, ಟೋಟಲ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಹೇಗೆ ಫೈಂಡ್ ಔಟ್ ಮಾಡ್ತೇವೆ ನಾವು ಅಂತ ಹೇಳಿದ್ರೆ, ರೆವೆನ್ಯೂ ಇಯರ್ 1 ಅಲ್ಲಿ ರೆವೆನ್ಯೂ ಎಷ್ಟಿದೆ, 9,000 ಇದೆ, ರೈಟ್? ಸೊ 9,000
minus year 1 in the profit ಎಷ್ಟಿದೆ 950. So 9000 minus 950 ನಮ್ಗೆ ಏನ್ ಸಿಗುತ್ತೆ ಟೋಟಲ್ ಕಾಸ್ಟ್ ಎಷ್ಟು ಎಸ್ಟಿಮೇಷನ್ ಮಾಡ್ಕೊಂಡಿದ್ರು ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಸೊ ಇಂಟು 100 ಎಷ್ಟಾಯ್ತು ಪರ್ಸೆಂಟೇಜ್ ಕಂಪ್ಲೀಷನ್ 26%. Did you understand? ಏನ್ ಮಾಡಿದ್ವಿ ನಾವು ಇವಾಗ 2093 ಅಷ್ಟು ಇಂತ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿತ್ತು ಇಯರ್ 1 ಅಲ್ಲಿ. ಸೊ ಇಯರ್ 1 ಅಲ್ಲಿ ಕಾಂಟ್ರಾಕ್ಟ್ ಕಾಸ್ಟ್ ಎಷ್ಟು ಅಂತ ಅಂದ್ಬಿಟ್ಟು ನಾವು ಎಸ್ಟಿಮೇಟ್ ಮಾಡಿದ್ವಿ 8050. ಸೊ 8050 ಅಲ್ಲಿ 2093 ಅಷ್ಟು ಕಂಪ್ಲೀಷನ್ ಆಗಿದ್ರೆ ಎಷ್ಟು ಪರ್ಸೆಂಟೇಜ್ ಆಫ್ ಕಂಪ್ಲೀಷನ್ ಆಯ್ತು? ಹಾಗಾದ್ರೆ 26% ಆಫ್ ಕಂಪ್ಲೀಷನ್ ಆಯ್ತು. ಇಸ್ ಇಟ್ ಓಕೆ? ನೆಕ್ಸ್ಟ್ ಈಗ ಇಯರ್ 2 ಅಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಕಂಪ್ಲೀಷನ್ ಆಯ್ತು ಅಂತ ಅಂದ್ಬಿಟ್ಟು ನೋಡೋಣ. 6068 ಡಿವೈಡೆಡ್ ಬೈ, ಸೊ ಡಿವೈಡೆಡ್ ಬೈ ಎಷ್ಟಾಗುತ್ತೆ ಇಲ್ಲಿ 9200 ರೈಟ್ ರೆವೆನ್ಯೂ ಎಲ್ಲಿದೆ ನೋಡಿ 9200 ರೆವೆನ್ಯೂ. 9200 ರೆವೆನ್ಯೂ ಅಲ್ಲಿ ಪ್ರಾಫಿಟ್ ಎಷ್ಟಿದೆ ಅಂತೆ 1000 rupees ಪ್ರಾಫಿಟ್ ಇದೆ ಅಂತೆ. ಸೊ ದಟ್ ಕಾಸ್ಟ್ ಎಷ್ಟಾಯ್ತು ನಮ್ಗೆ 8200 is cost. Is it right? So ಎಷ್ಟಾಯ್ತು percentage of completion 6068 divided by 8200 into 100, that is 74% of completion ನಮಗೆ year 2 ಅಲ್ಲಿ 2 ಅಷ್ಟೊತ್ತರಲ್ಲಿ ಆಗ್ಬಿಟ್ಟಿತ್ತು. ಸೊ year 3 ಅಲ್ಲಿ of course 100% completion ಆಗ್ಬೇಕು, right? ಸೊ ಇಯರ್ 3 ಅಲ್ಲೂ ಕೂಡ ನಮಗೆ ಕಾಸ್ಟ್ ಎಷ್ಟಾಗುತ್ತೆ ಸೇಮ್ ಆಗುತ್ತೆ, ಬಿಕಾಸ್ ರೆವೆನ್ಯೂ ಕೂಡ 9200 ಇದೆ, ಪ್ರಾಫಿಟ್ ಕೂಡ 1000 ಇದೆ. ಸೊ ದಟ್ 8200 ಟೋಟಲ್ ಕಾಸ್ಟ್ ಇಯರ್ 3 ಅಲ್ಲಿ ಕೂಡ. ಇಯರ್ 3 ಮತ್ತೆ ಇಯರ್ 2 ಅಲ್ಲಿ 8200 ಟೋಟಲ್ ಕಾಸ್ಟ್ ಆಗಿದೆ. ಇಸ್ ಇಟ್ ರೈಟ್? ಸೊ ಪರ್ಸೆಂಟೇಜ್ ಆಫ್ ಕಂಪ್ಲೀಷನ್ ಎಷ್ಟಾಯ್ತು? ಕಾಂಟ್ರಾಕ್ಟ್ ಕಾಸ್ಟ್ ಎಷ್ಟು 8200 ರೈಟ್. 8200 ಇಲ್ಲೇ ಇದೆ. 8200 ಟೋಟಲ್ ಕಾಸ್ಟ್ ಆಗಿದೆ. ಹಾಗೆ ನಾವು ಎಸ್ಟಿಮೇಟೆಡ್ ಮಾಡಿರುವಂತಹ ಕಾಸ್ಟ್ ಕೂಡ 8200. ಸೊ ಎಷ್ಟು ಪೋರ್ಷನ್ ಆಫ್ ಕಂಪ್ಲೀಟ್ ಆಯ್ತು? ಅಫ್ ಕೋರ್ಸ್ 100% ಕಂಪ್ಲೀಟ್ ಆಗ್ಲೇಬೇಕು, ಬಿಕಾಸ್ ಇದು ಎಷ್ಟು ವರ್ಷದ ಕಾಂಟ್ರಾಕ್ಟ್ 3 years ಕಾಂಟ್ರಾಕ್ಟ್. ಸೊ ಇಯರ್ 3 ಅಷ್ಟೊತ್ತಿಗೆ ಪೂರ್ತಿ ಪೋರ್ಷನ್ ಆಫ್ ಕಂಪ್ಲೀಷನ್ ಆಗಿರುತ್ತೆ. ಸೊ ಈಗ ನಮ್ಗೆ ಏನ್ ಗೊತ್ತಾಯ್ತು? ಪರ್ಸೆಂಟೇಜ್ ಆಫ್ ಕಂಪ್ಲೀಷನ್ ಗೊತ್ತಾಯ್ತು. ಸೊ ಪರ್ಸೆಂಟೇಜ್ ಆಫ್ ಕಂಪ್ಲೀಷನ್ ಗೊತ್ತಾದ್ರೆ ಇದ್ರ ಬೇಸಿಸ್ ಮೇಲೆ ನಾವು ರೆವೆನ್ಯೂ ಕೂಡ ಎಷ್ಟೆಷ್ಟು ಅಮೌಂಟ್ ನ P&L ಅಕೌಂಟ್ಗೆ ಈ ವರ್ಷ ಲೈಕ್ ಫಸ್ಟ್ ಇಯರ್ ಅಲ್ಲಿ, ಸೆಕೆಂಡ್ ಇಯರ್ ಅಲ್ಲಿ, ಥರ್ಡ್ ಇಯರ್ ಅಲ್ಲಿ ಎಷ್ಟೆಷ್ಟು ಚಾರ್ಜ್ ಮಾಡಬಹುದು ಅನ್ನೋದು ಕೂಡ ಗೊತ್ತಾಗುತ್ತೆ. ಫೈನ್. ಈಗ ಹಾಗಾದ್ರೆ ರೆವೆನ್ಯೂ ಪರ್ಟಿಕ್ಯುಲರ್ ಪೀರಿಯಡ್ಗೆ ನಾವು ಈಗ ಫೈಂಡ್ ಔಟ್ ಮಾಡಬಹುದು. ಹೇಗೆ? ಸೊ ಹಿಯರ್ 9000 into 26%. ಇಲ್ಲಿ 9200 into 74%. Here 9200 into 100%. So ಎಷ್ಟು ಕಂಪ್ಲೀಷನ್ ಆಯ್ತು? 2340 ಅಷ್ಟು ಕಂಪ್ಲೀಷನ್ ಆಯ್ತು ಇಯರ್ 1 ಅಲ್ಲಿ. ಇಯರ್ 2 ಅಲ್ಲಿ ಎಷ್ಟು ಪರ್ಸೆಂಟೇಜ್ ಕಂಪ್ಲೀಷನ್ ಆಗಿದೆ? 9200 into 74%, that is 6808. ಬಟ್ ಈ 6808 ಅಲ್ಲಿ ನಮ್ಗೆ ಯಾವ ಇಯರ್ ಇನ್ಕ್ಲೂಡ್ ಆಗಿದೆ? ಇಯರ್ 1 ಇನ್ಕ್ಲೂಡ್ ಆಗಿದೆ. ಸೊ ಅದನ್ನ ಲೆಸ್ ಮಾಡ್ಬಿಟ್ಟು ಬರೆಯೋಣ, ಬಿಕಾಸ್ ನಾನು ಇಲ್ಲಿ ಪರ್ಟಿಕ್ಯುಲರ್ ಇಯರ್ಗೆ ರೆವೆನ್ಯೂ ಬರೀತಾ ಇರೋದು. ಸೊ ಅದಕ್ಕೋಸ್ಕರ 6808 ಅಲ್ಲಿ 2340 ನಾನು ಲೆಸ್ ಮಾಡ್ತಾ ಇದ್ದೇನೆ. ಸೊ ಎಷ್ಟಾಗುತ್ತೆ? ಪರ್ಟಿಕ್ಯುಲರ್ ಇಯರ್ 2 ರೆವೆನ್ಯೂ ಎಷ್ಟು? 4468. Is it okay? Next, 9200 into 100% means 9200 itself. So ಇದ್ರಲ್ಲಿ ನಾವು ಯಾವ್ದನ್ನ ಲೆಸ್ ಮಾಡೋಣ? 4468 ಇಯರ್ 2 ರೆವೆನ್ಯೂ, ಹಾಗೆ ಇಯರ್ 1 ನ ರೆವೆನ್ಯೂ ದಟ್ ಇಸ್ 2340. ಸೊ ಇಯರ್ 3 ಪರ್ಟಿಕ್ಯುಲರ್ ರೆವೆನ್ಯೂ ಎಷ್ಟಾಗಿದೆ ಹಾಗಿದ್ರೆ? 2392. Is it right? ಸೊ ಈಗ ಯಾವ್ದೆಲ್ಲ ನಮ್ಗೆ ಗೊತ್ತಾಯ್ತು?
ರೆವೆನ್ಯೂ ಎಷ್ಟಾಗಿದೆ ಅಂತ ಗೊತ್ತಾಯ್ತು, ಕಾಂಟ್ರಾಕ್ಟ್ ಕಾಸ್ಟ್ ಎಷ್ಟಾಗಿದೆ ಅಂತ ಗೊತ್ತಾಯ್ತು, ಅಂಡ್ ಅನದರ್ ಒನ್ ಕೇಳಿದ್ರೆ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ ಅಂತ, ರೈಟ್. ಸೊ ನಾವ್ ವಿ ಕ್ಯಾನ್ ರೈಟ್ we will calculate expenses. Year 1 ಗೆ ಎಷ್ಟಾಯ್ತು, year 2 ಗೆ ಎಷ್ಟಾಯ್ತು, year 3 ಗೆ ಎಷ್ಟಾಯ್ತು, ರೈಟ್. ಸೊ ಈಗ ಆಲ್ರೆಡಿ ನಮ್ಗೆ ಕಾಸ್ಟ್ ಎಷ್ಟು ಅಂತ ಅಂದ್ಬಿಟ್ಟು ಗೊತ್ತಿದೆ, ಪರ್ಸೆಂಟೇಜ್ ಆಫ್ ಕಂಪ್ಲೀಷನ್ ಎಷ್ಟು ಅಂತ ಅಂದ್ಬಿಟ್ಟು ಗೊತ್ತಿದೆ. ಸೊ ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ದ ಎಕ್ಸ್ಪೆನ್ಸಸ್. ಹೇಗೆ ಎಕ್ಸ್ಪೆನ್ಸಸ್ ನ ಫೈಂಡ್ ಔಟ್ ಮಾಡುದು? 2093 itself. ಸೊ ಇಲ್ಲೇ ಹೇಳಿದ್ರೆ ನಮ್ಗೆ 2093 ಎಕ್ಸ್ಪೆನ್ಸಸ್ ಆಗಿತ್ತು. ಓಕೆ, ನೆಕ್ಸ್ಟ್ ಇಯರ್ 2 ಅಲ್ಲಿ ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ? ಕಾಂಟ್ರಾಕ್ಟ್ ಕಾಸ್ಟ್ ಎಷ್ಟಾಗಿದೆ ಇಯರ್ 2 ಅಲ್ಲಿ? 6068. ಸೊ ಇದರಲ್ಲಿ ಇಯರ್ 1 ಕೂಡ ಇನ್ಕ್ಲೂಡ್ ಆಗಿದೆ. ನಮ್ಗೆ ಏನ್ ಬೇಕು? ಪರ್ಟಿಕ್ಯುಲರ್ ಇಯರ್ 2 ಎಕ್ಸ್ಪೆನ್ಸಸ್ ಅಷ್ಟೇ ಬೇಕು. ಸೊ 6068 minus 2093, how much it is? 3975, right? 3975. Okay, next year 3 ಇದು ಎಷ್ಟು? 8200 minus 3975 minus 2093. So how much? 2132. ಇದೇನು particular ಆ ಇಯರ್ದು ಕಾಸ್ಟ್. Did you understand? That is expenses. Expenses ಎಷ್ಟು? ಏನೆಲ್ಲ ಕೇಳಿದ್ರು ನಮ್ಗೆ? ರೆವೆನ್ಯೂ ಫೈಂಡ್ ಔಟ್ ಮಾಡಿದ್ವಿ, ಎಕ್ಸ್ಪೆನ್ಸಸ್, ಕಾಂಟ್ರಾಕ್ಟ್ ಕಾಸ್ಟ್ ಕೂಡ ಆಯ್ತು. ಈಗ ಪ್ರಾಫಿಟ್ ಅಥವಾ ಲಾಸ್, ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ಅಂತ ಅಂದ್ಬಿಟ್ಟು ನೋಡ್ಬೇಕು. ಸೊ ನೆಕ್ಸ್ಟ್ ಒನ್ ಇಸ್ ಪ್ರಾಫಿಟ್ ಆರ್ ಲಾಸ್. ಹೇಗೆ ಪ್ರಾಫಿಟ್ ಆರ್ ಲಾಸ್ ನಾವು ಫೈಂಡ್ ಔಟ್ ಮಾಡೋದು? ರೆವೆನ್ಯೂ ಮೈನಸ್ ಎಕ್ಸ್ಪೆನ್ಸಸ್, ರೈಟ್. ಇಯರ್ 1, ಇಯರ್ 2, ಇಯರ್ 3. ರೆವೆನ್ಯೂ ಎಲ್ಲಿದೆ? 2340 minus expenses, that is 2093. How much it is? 247 lakh, right? 247 lakh ಏನಾಗಿದೆ? ಪ್ರಾಫಿಟ್ ಆಗಿದೆ ಇಯರ್ 1 ಅಲ್ಲಿ. ಸೊ ಇಯರ್ 2 ಅಲ್ಲಿ ಎಷ್ಟಾಗಿದೆ ರೆವೆನ್ಯೂ? 4468. ಎಕ್ಸ್ಪೆನ್ಸಸ್ 3975. So the profit is 493 lakh. Next, year 3 ಅಲ್ಲಿ 2392 is revenue and 2132 is expenses. So profit is 260 lakh. Is it okay? So ಇದಿಷ್ಟನ್ನು ಟೋಟಲ್ ಮಾಡಿದ್ರೆ, ಇದಷ್ಟು ಇಯರ್ದು ಟೋಟಲ್ ಮಾಡಿದ್ರೆ ಪ್ರಾಫಿಟ್ ನಮ್ಗೆ ಎಷ್ಟು ಬರಬೇಕು? 1000 lakh ಬರಬೇಕು. ಓಕೆ, 1000 lakh ಬರಬೇಕು. ಬಿಕಾಸ್ 1000 lakh ನಮ್ಗೆ ಪ್ರಾಫಿಟ್ ನ ಎಸ್ಟಿಮೇಷನ್ ಇರೋದು. ಅಂಡ್ ಇದಷ್ಟನ್ನು ಟೋಟಲ್ ಮಾಡಿದ್ರೆ ಯಾವುದು? ಹಿಯರ್ ಇದಿಷ್ಟು ರೆವೆನ್ಯೂನ ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರಬೇಕು? 9200 ಬರಬೇಕು. ಬಿಕಾಸ್ ಟೋಟಲ್ ರೆವೆನ್ಯೂ ಇಸ್ 9200. ನೆಕ್ಸ್ಟ್ ಇದಿಷ್ಟನ್ನು ಟೋಟಲ್ ಮಾಡಿದ್ರೆ, ಎಕ್ಸ್ಪೆನ್ಸಸ್ ಟೋಟಲ್ ಮಾಡಿದ್ರೆ ಎಷ್ಟು ಬರಬೇಕು ನಮ್ಗೆ? 8200 ಬರಬೇಕು. ಬಿಕಾಸ್ ಟೋಟಲ್ ಕಾಸ್ಟ್ ಎಷ್ಟು ನಮಗೆ? ಕಾಂಟ್ರಾಕ್ಟಿನ ಕಾಸ್ಟ್ 8200 ಆಗಿದೆ. ಸೊ ಓಕೆ, ದ ನೆಕ್ಸ್ಟ್ ಕ್ವೆಶ್ಚನ್. Akar Limited signed on 1/4/2001 a construction contract for rupees 1,50,00,000 lakh. Following particulars are extracted in respect of contract for the year ended 31st May 2002. So Akar Limited ಅವರು ಯಾವ ಕಾಂಟ್ರಾಕ್ಟ್ ಗೆ ಸೈನ್ ಮಾಡಿದ್ದಾರೆ? 1,50,00,000 ಅಮೌಂಟ್ ಅಷ್ಟು ಕಾಂಟ್ರಾಕ್ಟ್, ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಗೆ ಇವರು ಸೈನ್ ಮಾಡಿದ್ದಾರೆ. ಸೊ ಎಷ್ಟು ಕಾಸ್ಟ್ ಆಗಿದೆ ಈ ಕಾಂಟ್ರಾಕ್ಟ್ ಗೆ ಅನ್ನೋದು ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಏನೆಲ್ಲ ಕಾಸ್ಟ್ ಆಗಿದೆ? Materials uses rupees 71 lakh, labor charges paid rupees 36 lakh, hire charges of plant rupees 10 lakh, other contract costs incurred rupees 15 lakh, labor charges rupees 2 lakh are still outstanding on 31st May 2002. It is estimated that by spending further rupees 33,50,000 the work can be completed in all respects. So idistu kuda
31/2002 ತನಕ ಆಗಿರುವಂತಹ ಕಾಸ್ಟ್, ಮತ್ತೆ ಫ್ಯೂಚರ್ ಅಲ್ಲಿ ಕೂಡ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಸ್ಟಿಮೇಟ್ ಮಾಡಿದ್ರೆ 33,50,000 ಅಷ್ಟು ಕಾಸ್ಟ್ ಆಗುತ್ತೆ. ಸೊ ಇಷ್ಟು ಕಾಸ್ಟ್ ಆದ್ರೆ ಈ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಸ್ಟಿಮೇಷನ್ ಮಾಡಿದ್ದಾರೆ. ಓಕೆ, ಯು ಆರ್ ರಿಕ್ವೈರ್ಡ್ ಟು ಕಂಪ್ಯೂಟ್ ಪ್ರಾಫಿಟ್ ಆರ್ ಲಾಸ್ ಫಾರ್ ದ ಇಯರ್. ಈ ವರ್ಷ ಎಷ್ಟು ಪ್ರಾಫಿಟ್ ಆಯ್ತು ಅಥವಾ ಲಾಸ್ ಆಯ್ತು ಅಂತ ಅಂದ್ಬಿಟ್ಟು ಫೈಂಡ್ ಔಟ್ ಮಾಡ್ಬೇಕಂತ. ಅದರ ಜೊತೆಗೆ taken to profit and loss account, okay, and any provision for foreseeable loss to be recognized as per AS7. Future ಅಲ್ಲಿ if in case loss ಆಗೋದಿದ್ರೆ ಅದನ್ನು ಕೂಡ ನೀವು ಫೈಂಡ್ ಔಟ್ ಮಾಡಿ. that is provision for foreseeable loss. ಈಗ ಆಲ್ರೆಡಿ ನಮಗೆ 33,50,000 ಫ್ಯೂಚರ್ ಅಲ್ಲಿ ಕಾಸ್ಟ್ ಆಗತ್ತೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಸೊ ದಟ್ ನಾವು ಎಸ್ಟಿಮೇಟ್ ಮಾಡಬಹುದು ಫ್ಯೂಚರ್ ಅಲ್ಲಿ ಎಷ್ಟು ಲಾಸ್ ಆಗತ್ತೆ ಅಂತ, ಬಿಕಾಸ್ ರೆವೆನ್ಯೂ ಇದೆ ಅಂಡ್ ಕಾಸ್ಟ್, ಈ ವರ್ಷ ಆಗಿರುವಂತಹ ಕಾಸ್ಟ್ ಹಾಗೆ ಫ್ಯೂಚರ್ ಅಲ್ಲಿ ಆಗುವಂತಹ ಕಾಸ್ಟ್ ಕೂಡ ಇದೆ. ಸೊ ದಟ್ ವಿ ಕ್ಯಾನ್ ಫೈಂಡ್ ಔಟ್ ದ ಪ್ರೊವಿಷನ್ ಫಾರ್ ಫೋರ್ಸಿಯಬಲ್ ಲಾಸ್. ಇಸ್ ಇಟ್ ಓಕೆ? ಫೈನ್. ಎಷ್ಟು ಕಾಸ್ಟ್ ಆಗಿದೆ? ಸೊ ಟೋಟಲ್ ಆಗಿ ಎಷ್ಟು ಕಾಸ್ಟ್ ಆಗುತ್ತೆ ಈ ಕಾಂಟ್ರಾಕ್ಟ್ಗೆ ಅಂತ ಅಂದ್ಬಿಟ್ಟು ನೋಡೋಣ. ಸೊ ಈ ವರ್ಷ ಏನೆಲ್ಲ ಕಾಸ್ಟ್ ಆಗಿದೆ? ಮಟೀರಿಯಲ್ ಕಾಸ್ಟ್ 71 lakh, ಲೇಬರ್ ಚಾರ್ಜಸ್ 36 lakh, and 10 lakh is for higher charges. After that 15 lakh plus 2 lakh, so 1,34 lakh as to ಈ ವರ್ಷದ ಕಾಸ್ಟ್ ಆಗಿದೆ, ರೈಟ್? ಯಾವ ವರ್ಷದ್ದು? ಅಪ್ ಟು 31/3/2002 ತನಕ ಇಷ್ಟು ಕಾಸ್ಟ್ ಆಯ್ತು. ಫ್ಯೂಚರ್ ಅಲ್ಲಿ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಎಸ್ಟಿಮೇಟ್ ಮಾಡಿದ್ದಾರೆ ಅಂತೆ 33,50,000, ರೈಟ್? ಸೊ ಆಡ್ ಮಾಡ್ಕೊಂಡ್ರೆ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಈ ಕಾಂಟ್ರಾಕ್ಟ್ ಗೆ? ನಮ್ಗೆ 1,67,50,000 ಅಷ್ಟು ಕಾಸ್ಟ್ ಆಗುತ್ತೆ, ರೈಟ್? ಹಾಗಾದ್ರೆ ಲಾಸ್ ಎಷ್ಟಾಯ್ತು ನಮ್ಗೆ? ನಾವು ಅಕ್ಸೆಪ್ಟ್ ಮಾಡಿರೋ ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟು? 1,50,00,000, ಬಟ್ ನಮ್ಗೆ ಆಗ್ತಾ ಇರುವಂತಹ ಕಾಸ್ಟ್ ಎಷ್ಟು? 1,67,50,000. ಟೋಟಲ್ ಲಾಸ್ ಎಷ್ಟಾಯ್ತು ಈ ಕಾಂಟ್ರಾಕ್ಟ್ ಇಂದ? 17,50,000 ಅಷ್ಟು ಲಾಸ್ ಆಗ್ತಾ ಇದೆ, ರೈಟ್? ಈ ಲಾಸ್ ಏನಿದೆ, ಈ ವರ್ಷದ್ದು ಕೂಡ ಇನ್ಕ್ಲೂಡ್ ಆಗಿದೆ, ಫ್ಯೂಚರ್ ಅಲ್ಲಿ ಆಗುವಂತಹ ಲಾಸ್ ಕೂಡ ಇನ್ಕ್ಲೂಡ್ ಆಗಿದೆ, ರೈಟ್? ಈ ವರ್ಷದ ಲಾಸ್ ಎಷ್ಟಾಗಿದೆ, ಹಾಗೆ ಫ್ಯೂಚರ್ ಅಲ್ಲಿ ಎಷ್ಟು ಲಾಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಬರೆದು ಹೇಳ್ಬೇಕು. ಸೊ ಕರೆಂಟ್ ಇಯರ್ ಲಾಸ್ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಹೇಗೆ ಲಾಸ್ ಫೈಂಡ್ ಔಟ್ ಮಾಡೋದು? ರೆವೆನ್ಯೂ ಮೈನಸ್ ಕಾಸ್ಟ್ ಏನಾಗುತ್ತೆ? ಪ್ರಾಫಿಟ್ ಅಥವಾ ಲಾಸ್ ಆಗುತ್ತೆ. ಸೊ ರೆವೆನ್ಯೂ ಎಷ್ಟು? ರೆವೆನ್ಯೂ 150 crore ಇದೆ. ಸೊ ಇದಿಷ್ಟು 150 crore ಈ ವರ್ಷದ ಕರೆಂಟ್ ಇಯರ್ ದಟ್ ಈಸ್ 31/3/2002 ಇದು ಹೋಲ್ ಕಾಂಟ್ರಾಕ್ಟಿನ ಪ್ರೈಸ್, ಹೋಲ್ ಕಾಂಟ್ರಾಕ್ಟಿನ ರೆವೆನ್ಯೂ. ಹಾಗಾದ್ರೆ ಈ ವರ್ಷದ ರೆವೆನ್ಯೂ ನಾವು ಎಷ್ಟು ತಗೊಳ್ಬೇಕು? 134 lakh ಅಷ್ಟು ಕಂಪ್ಲೀಷನ್ ಆಗಿದೆ. ಸೊ ಇದ್ರ ಪ್ರಪೋರ್ಷನ್ ಅಲ್ಲೇ ನಾವು ರೆವೆನ್ಯೂನ ಕೂಡ ಕನ್ಸಿಡರ್ ಮಾಡಬೇಕು. ಇಸ್ ಇಟ್ ಓಕೆ? ಎಷ್ಟು ಪ್ರಪೋರ್ಷನ್ ಆಫ್ ಕಂಪ್ಲೀಷನ್ ಆಗಿದೆ ಹಾಗಾದ್ರೆ? 134 lakh divided by 167.5 lakh, 80% of completion ಆಗಿದೆ. Is it okay? So cost 80% of completion ಆಗಿದೆ ಅಂತ ಹೇಳಿದ್ರೆ ನಾವು ರೆವೆನ್ಯೂ ನ ಎಷ್ಟು ತೋರಿಸ್ಕೊಳ್ತೀವಿ? 80% ಆಫ್ ರೆವೆನ್ಯೂ ನ ಮಾತ್ರ 31/3/2002 ಗೆ ನಾವು ತೋರಿಸ್ಕೊಳ್ತೇವೆ. ಸೊ 150 lakh into 80% ಎಷ್ಟಾಗುತ್ತೆ? 120 lakh. 120 lakh ಅಷ್ಟು ರೆವೆನ್ಯೂ 31/3/2002. ಓಕೆ, ಸೊ ಕಾಸ್ಟ್ ಎಷ್ಟು 31/3/2002 ತನಕ ಆಗಿರುವಂತದ್ದು? 134 lakh. 134 lakh ಯಾವ ತರ ಹೇಗೆ ಬಂತು? ಇದಿಷ್ಟು ಅಮೌಂಟ್ ನ ಆಡ್ ಮಾಡಿ, ಈ ವರ್ಷ ಆಗಿರುವಂತಹ ಕಾಸ್ಟ್ ನ ಅಮೌಂಟ್ ನ ಆಡ್ ಮಾಡಿ 134 lakh ಬಂತು. ಓಕೆ, ಸೊ ಹಾಗಾದ್ರೆ ಈ ವರ್ಷದ ಪ್ರಾಫಿಟ್ ಆಗಿಲ್ಲ, ರೈಟ್? ಈ ವರ್ಷದ ಲಾಸ್ ಎಷ್ಟು? 14 lakh, ರೈಟ್? ಕರೆಂಟ್ ಇಯರ್ ಲಾಸ್ ಅದು. Total loss is 17,50,000. So current year loss is 14 lakh. ಹಾಗಾದ್ರೆ
ಫ್ಯೂಚರ್ ಅಲ್ಲಿ ಎಷ್ಟು ಲಾಸ್ ಆಗುತ್ತೆ ನಮ್ಗೆ 3.5 lakh. This is what provision for foreseeable losses. Okay, next question. RT Enterprise has entered into a fixed price contract for construction of tower with its customer. Initial tender price agreed is 220 crore. ಎಷ್ಟು ಪ್ರೈಸ್ ಗೆ ಅಗ್ರಿ ಮಾಡಿದ್ರೆ 220 crore ಗೆ ಅಗ್ರಿ ಮಾಡಿದ್ದಾರೆ ಇನಿಷಿಯಲಿ. ಓಕೆ, at the start of the contract it is estimated that total cost to be incurred will be rupees 200 crore. Okay, at the end of year 1 this estimate stands revised to 202 crore. Assume that the construction is expected to be completed in 3 years. Initially ಎಷ್ಟು ಕಾಸ್ಟ್ ಆಗ್ಬೋದು ಅಂತ ಅಂದ್ಬಿಟ್ಟು ಎಸ್ಟಿಮೇಟ್ ಮಾಡಿದ್ರು 200 crore ಕಾಸ್ಟ್ ಆಗ್ಬೋದು ಅಂತ ಎಸ್ಟಿಮೇಟ್ ಮಾಡಿದ್ರು. ಸೊ ಫಸ್ಟ್ ಇಯರ್ ಎಂಡ್ ಆಗ್ತಾ ಇದ್ದ ಹಾಗೆ ಅವ್ರ ಎಸ್ಟಿಮೇಷನ್ ಚೇಂಜ್ ಆಯ್ತು. ಎಷ್ಟಕ್ಕೆ 202 crore ಆಗ್ಬೋದು ಕಾಸ್ಟ್ ಅಂತ ಅಂದ್ಬಿಟ್ಟು ಚೇಂಜ್ ಆಯ್ತು. ಬಟ್ ರೆವೆನ್ಯೂ ಎಷ್ಟು, ಪ್ರೈಸ್ ಎಷ್ಟು ಫಿಕ್ಸ್ ಮಾಡಿದ್ರೆ 220 crore ಇದೆ ಫಸ್ಟ್ ಇಯರ್. ಇಸ್ ಇಟ್ ಓಕೆ? ಸೊ ರೆವೆನ್ಯೂ ಎಷ್ಟು ನಮಗೆ 220 crore, ಆದ್ರೆ ಕಾಸ್ಟ್ ಚೇಂಜ್ ಆಗಿದೆ ಫಸ್ಟ್ ಇಯರ್ ಅಲ್ಲಿ 202 crore ಗೆ. ಓಕೆ, ನೆಕ್ಸ್ಟ್ ಡ್ಯೂರಿಂಗ್ ಇಯರ್ 2. ಸೊ ಇಯರ್ 2 ಅಲ್ಲಿ ಏನಾಯ್ತು ನೋಡೋಣ. The customer has requested for a variation in the contract. As a result of that, ಒಂದಷ್ಟು ವೇರಿಯೇಷನ್, ಓಕೆ, ಒಂದಷ್ಟು ವೇರಿಯೇಷನ್ ಮೀನ್ಸ್ ಅಡಿಷನಲ್ ಅಸೆಟ್ಸ್ ನ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಹೇಳಿರ್ಬೋದು, ಅಥವಾ ತುಂಬಾ ಒಳ್ಳೆ ಕ್ವಾಲಿಟಿಯ ರಾ ಮಟೀರಿಯಲ್ ನ ಯೂಸ್ ಮಾಡಿ ಅಂತ ಏನೋ ಒಂದು ಅಡಿಷನಲ್ ಮಾಡಿರ್ಬೋದು. ಓಕೆ, so as a result of that the total contract value will increase by rupees 5 crore. total contract value increase ಆಗುತ್ತಂತೆ. ಫಸ್ಟ್ ಇಯರ್ ಅಲ್ಲಿ 220 crore ಇದ್ದಿದ್ದು ರೆವೆನ್ಯೂ ಸೆಕೆಂಡ್ ಇಯರ್ ಅಲ್ಲಿ ಎಷ್ಟಕ್ಕೆ ಇನ್ಕ್ರೀಸ್ ಆಗಿದೆ 5 crore, that is 225 crore ಗೆ ಇನ್ಕ್ರೀಸ್ ಆಗಿದೆ. ಓಕೆ, ಯಾಕೆ ಅಂತ ಹೇಳಿದ್ರೆ ಅಡಿಷನಲ್ ಏನು ರಿಕ್ವೆಸ್ಟ್ ಮಾಡಿರೋದು, ಕಸ್ಟಮರ್ ಅಡಿಷನಲ್ ರಿಕ್ವೆಸ್ಟ್ ಮಾಡಿರೋದ್ರಿಂದ. ನೆಕ್ಸ್ಟ್, ಅಂಡ್ ದ ಕಾಸ್ಟ್ ವಿಲ್ ಇನ್ಕ್ರೀಸ್ ಬೈ 3 crore. ಸೊ ಫಸ್ಟ್ ಇಯರ್ ಅಲ್ಲಿ ಎಷ್ಟು ಕಾಸ್ಟ್ ಆಗಿತ್ತು, ಕಾಸ್ಟ್ ಅಂತ ಎಸ್ಟಿಮೇಟ್ ಮಾಡಿದ್ವಿ 202 crore ಅಂತ ಅಂದ್ಬಿಟ್ಟು ಎಸ್ಟಿಮೇಟ್ ಮಾಡಿದ್ವಿ. ಸೊ ಸೆಕೆಂಡ್ ಇಯರ್ ಅಲ್ಲಿ ಎಷ್ಟಾಗಿದೆ ಹಾಗಾದ್ರೆ, ಎಷ್ಟಂತ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ 205 crore, because 202 crore plus 3 crore, that is 205 crore ಸೆಕೆಂಡ್ ಇಯರ್ ಅಲ್ಲಿ ಕಾಸ್ಟ್ ಆಗತ್ತೆ ಅಂತ ಅಂದ್ಬಿಟ್ಟು ಎಸ್ಟಿಮೇಟ್ ಮಾಡಿದ್ರು, ಬಿಕಾಸ್ ಆಫ್ ದ ವೇರಿಯೇಷನ್ ಇನ್ ದ ಕಾಂಟ್ರಾಕ್ಟ್ in second year. Okay, next, RTA has decided to measure the stage of completion on the basis of proportion of contract cost. So cost ಎಷ್ಟು ಕಂಪ್ಲೀಟ್ ಆಗುತ್ತೆ ಅದರ ಬೇಸಿಸ್ ಮೇಲಿನ ಇವರು ಸ್ಟೇಜ್ ಆಫ್ ಕಂಪ್ಲೀಷನ್ ನ ಕನ್ಸಿಡರ್ ಮಾಡ್ತಾರಂತೆ. ಓಕೆ, incurred to the total estimated contract cost. Contract cost incurred at the end of each year is year 1 52.52 crore, year 2 154.20 crore, and also including unused material of 2.5 crore. unused ಯೂಸ್ ಮಾಡಿಲ್ಲ ಇಷ್ಟು ಮಟೀರಿಯಲ್ಸ್ ಅಂತ ಅಂದ್ರೆ ನಾವು ಅದನ್ನ ಎಕ್ಸ್ಪೆನ್ಸಸ್ ಅಂತ ಅಂದ್ಬಿಟ್ಟು ಇಯರ್ 2 ಅಲ್ಲಿ ತಗೊಳ್ತೇವೆ, ನೋ ತಗೊಳ್ಳಲ್ಲ. ಹಾಗಾದ್ರೆ 154.20 crore ಮೈನಸ್ 2.5 crore ಆ ಇಯರಿನ ಕಾಸ್ಟ್ ಆಗಿರುತ್ತೆ. ನೆಕ್ಸ್ಟ್, ಇಯರ್ 3 ಅಲ್ಲಿ ಎಷ್ಟು ಕಾಸ್ಟ್ ಆಗಿದೆ 205 crore ಕಾಸ್ಟ್ ಆಗಿದೆ ಅಂತ. ಫೈನ್, ನಾವೇನನ್ನ ಫೈಂಡ್ ಔಟ್ ಮಾಡಬೇಕು, ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಸ್ಟೇಜ್ ಆಫ್ ಕಂಪ್ಲೀಷನ್ ಫಾರ್ ಈಚ್ ಇಯರ್. ಸೊ ಸ್ಟೇಜ್ ಆಫ್ ಕಂಪ್ಲೀಷನ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ ನಮ್ಗೆ ಆಲ್ರೆಡಿ ಹೇಳಿದ್ರೆ ಇವ್ರು ಯಾವ ಮೆಥಡ್ ನ ಯೂಸ್ ಮಾಡ್ತಾ ಇದ್ದಾರೆ, ಪ್ರಪೋರ್ಷನ್ ಆಫ್ ಕಾಂಟ್ರಾಕ್ಟ್ ಕಾಸ್ಟ್ ಮೆಥಡ್ ನ ಯೂಸ್ ಮಾಡ್ತಾ ಇದ್ದಾರೆ. ಆಫ್ಟರ್ ದಟ್ ಪ್ರಾಫಿಟ್ ಟು ಬಿ ರೆಕಗ್ನೈಸ್ಡ್ ಫಾರ್ ದ ಈಚ್ ಇಯರ್. ಪ್ರತಿ ವರ್ಷನೂ ಎಷ್ಟು ಪ್ರಾಫಿಟ್ ಆಯ್ತು, ಎಷ್ಟು ಪ್ರಾಫಿಟ್ ರೆಕಗ್ನೈಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಕೂಡ ನಾವು ಹೇಳ್ಬೇಕಾಗುತ್ತೆ. ಓಕೆ, ಫೈನ್, ನಾನು ಇಯರ್ 1 ಇಂದು A ಮತ್ತೆ B ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾರೆ. ಫಸ್ಟ್ ಒನ್ ಇಸ್ ಸ್ಟೇಜ್ ಆಫ್ ಕಂಪ್ಲೀಷನ್. ಫೈನ್, ಸ್ಟೇಜ್ ಆಫ್ ಕಂಪ್ಲೀಷನ್ ಹೇಗೆ ಮಾಡ್ತೇವೆ ನಾವು, ಕಾಸ್ಟ್ ಕರೆಂಟ್ ಇಯರ್ ಕಾಸ್ಟ್, ಅದು ಕೂಡ ಏನು ಕರೆಂಟ್ ಇಯರ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಕಾಸ್ಟ್ ಇಂಟು 100 ಮಾಡಿದ್ರೆ ಏನ್ ಸಿಗುತ್ತೆ ನಮಗೆ, ಫಸ್ಟ್ ಇಯರ್ದು ಸ್ಟೇಜ್ ಆಫ್ ಕಂಪ್ಲೀಷನ್ ಎಷ್ಟಾಗಿದೆ ಅನ್ನೋದು ಸಿಗುತ್ತೆ. ಸೊ ಕರೆಂಟ್ ಇಯರ್ ಕಾಸ್ಟ್ ಎಷ್ಟು, ಇಯರ್ 1 ನಲ್ಲಿ 52.52 crore, ರೈಟ್, ಇಲ್ಲಿ ಕೊಟ್ಟಿದ್ದಾರೆ ಎಷ್ಟು ಕಾಸ್ಟ್ ಆಯ್ತು ಅಂತ. At the start of the contract, it is estimated the total cost incurred will be 200 crore. Starting of the contract ಅಲ್ಲಿ 200 crore ಆಗುತ್ತೆ ಅಂತ ಕನ್ಸಿಡರ್, ಸೊ ಎಸ್ಟಿಮೇಟ್ ಮಾಡಿದ್ರು. ಆದ್ರೆ at the end of the year 1 ಎಷ್ಟು ಎಸ್ಟಿಮೇಟ್ ಮಾಡ್ಕೊಂಡು 202 crore. ಸೊ
ನಾವಿಲ್ಲಿ ಎಷ್ಟು ತಗೊಳ್ತೇವೆ 202 crore ತಗೊಳ್ತೇವೆ into 100, that is 26%. 26% of completion ಆಯ್ತು. ಈ ವರ್ಷ ಪ್ರಾಫಿಟ್ ಆಗಿದೆಯಾ ಅಥವಾ ಲಾಸ್ ಆಗಿದೆಯಾ ಅಂತ ಅಂದ್ಬಿಟ್ಟು ನೋಡೋಣ. ಹೇಗೆ ನೋಡೋದು? ರೆವೆನ್ಯೂ ಮೈನಸ್ ಕಾಸ್ಟ್ is equal to profit or loss, right? ರೆವೆನ್ಯೂ ಎಷ್ಟು? 220 crore. ಫಸ್ಟ್ ಇಯರ್ ಅಲ್ಲಿ ರೆವೆನ್ಯೂ ನಾವು ಎಷ್ಟು ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡಿದ್ವಿ 220 crore. ಚೇಂಜ್ ಆಗೋದು ಯಾವಾಗ? ರೆವೆನ್ಯೂ 5 crore. 5 crore ನ ಜಾಸ್ತಿ ಮಾಡ್ಕೊಳ್ಳೋದು ಯಾವಾಗ? ಇಯರ್ 2 ಅಲ್ಲಿ. ಸೊ ಫಸ್ಟ್ ಇಯರ್ 220 crore ಇದೆ. ಓಕೆ, ಕಾಸ್ಟ್ ಎಷ್ಟಾಗಿದೆ ಫಸ್ಟ್ ಇಯರ್ ಅಲ್ಲಿ? 52.5, ರೈಟ್? ಸಾರಿ, ಈ 220 crore, ಸೊ 220 crore ಹೋಲ್ ಕಾಂಟ್ರಾಕ್ಟ್ ಇನ್ ಕಾಸ್ಟ್, ರೈಟ್? ಸೊ ನಮಗೆ ಈ ವರ್ಷದ ಎಷ್ಟು ಬೇಕು, ರೈಟ್? ಓಕೆ, 220 crore into 26%. Is it right? Fine. ಎಷ್ಟಾಯ್ತು? 57.2 lakh. Sorry, 2 crore. So profit is 4.68 crore. Is it okay? ಕಂಪ್ಲೀಷನ್ ಆಗಿರೋದು ನಮಗೆ ಎಷ್ಟು? 26% ಆಫ್ ಕಂಪ್ಲೀಷನ್ ಇಯರ್ 1 ನಲ್ಲಿ ಆಗಿದೆ. ಸೊ ಟೋಟಲ್ ರೆವೆನ್ಯೂದು ಕೂಡ ನಾವು 26% ನ ಇಯರ್ 1 ನಲ್ಲಿ ತೋರಿಸ್ಕೊಳ್ತೇವೆ. ಓಕೆ, ಫೈನ್. ಈಗ ನೆಕ್ಸ್ಟ್ ಇಯರ್ 2 ಕ್ಯಾಲ್ಕುಲೇಟ್ ಮಾಡೋಣ. ಇಯರ್ 2 ಸ್ಟೇಜ್ ಆಫ್ ಕಂಪ್ಲೀಷನ್ ಎಷ್ಟಾಗಿದೆ? ಟೋಟಲ್ ಕಾಸ್ಟ್ 154.20 minus 2.5 crore. ಸೊ ಟೋಟಲ್ ಕಾಸ್ಟ್ ಎಷ್ಟು ಇಯರ್ 2 ಅಲ್ಲಿ? ಫಸ್ಟ್ ಇಯರ್ 1 ಅಲ್ಲಿ 202 crore ಆಗಿತ್ತು. ಸೊ ಇಯರ್ 2 ಅಲ್ಲಿ ವೇರಿಯೇಷನ್ ಇನ್ ಕಾಂಟ್ರಾಕ್ಟ್ ಇಂದ ಕಾಸ್ಟ್ ವಿಲ್ ಬಿ ಇನ್ಕ್ರೀಸ್ಡ್ ಬೈ 3 crore. ಸೊ 200 crore plus 3 crore, that is 205 crore total cost into 100. ಸೊ ಪರ್ಸೆಂಟೇಜ್ ಎಷ್ಟು ಕಂಪ್ಲೀಷನ್ ಆಗಿದೆ? 74% ಕಂಪ್ಲೀಷನ್ ಆಗಿದೆ. ಸೊ ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ? ರೆವೆನ್ಯೂ ಎಷ್ಟು? ರೆವೆನ್ಯೂ ಅಲ್ಲೂ ಕೂಡ ಚೇಂಜ್ ಆಗಿದೆ ಇಲ್ಲಿ, ರೈಟ್? ಸೆಕೆಂಡ್ ಇಯರ್ ಅಲ್ಲಿ ರೆವೆನ್ಯೂ ಅಲ್ಲೂ ಕೂಡ ಚೇಂಜ್ ಆಗಿದೆ. ಹೌ ಮಚ್? ಫಸ್ಟ್ ಇಯರ್ ಎಷ್ಟಿತ್ತು? 220 crore ಇತ್ತು. Because of variation in the contract, the revenue is increased by 5 crore, that is 225. 220 plus 5 crore is 225 crore, right? Okay. 225 crore into 74%. How much it is? 166.5 crore minus 151.7 crore is equal to 14.8 crore. So ಈ 14.8 crore ಅಲ್ಲಿ ಪ್ರೀವಿಯಸ್ ಇಯರ್ ಇನ ಪ್ರಾಫಿಟ್ ಕೂಡ ಇನ್ಕ್ಲೂಡ್ ಆಗಿದೆ. ಪ್ರೀವಿಯಸ್ ಇಯರ್ ಇನ ಪ್ರಾಫಿಟ್ ಕೂಡ ಇನ್ಕ್ಲೂಡ್ ಆಗಿದೆ ಈ 14 crore 8 lakh ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾವು ಇಯರ್ 2 ಇನ ಕಂಪ್ಲೀಷನ್ 74% ಆಫ್ ಕನ್ಸ್ಟ್ರಕ್ಷನ್ ಕಂಪ್ಲೀಷನ್ ಆಗಿದೆ ಅಂತ ತಗೊಂಡಿದ್ವಿ. ಬಟ್ ಇಯರ್ 1 ನಲ್ಲೇ ಇದ್ರ 74 ಅಲ್ಲಿ 26% ಆಫ್ ಕಂಪ್ಲೀಷನ್ ಇಯರ್ 1 ನಲ್ಲೇ ಆಗಿದೆ. ಇಸ್ ಇಟ್ ಓಕೆ? ಹಿಯರ್ ನಾವು ಇಯರ್ 2 ಅಲ್ಲಿ 74% ಆಫ್ ಕಂಪ್ಲೀಷನ್ ಆಗಿದೆ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡಿದ್ವಿ. ಬಟ್ ಈ 74 ಅಲ್ಲಿ 26% ಆಫ್ ಕಂಪ್ಲೀಷನ್ ಇಯರ್ 1 ನಲ್ಲೇ ಆಗಿದೆ. ಈ 166.5 crore ಅಂತ ಅಂದ್ಬಿಟ್ಟು ಏನ್ ರೆವೆನ್ಯೂ ನಾವು ರೆಕಗ್ನೈಸ್ ಮಾಡಿದ್ವಿ, ಈ ರೆವೆನ್ಯೂ ಅಲ್ಲಿ 57.2 crore ರೆವೆನ್ಯೂ ನಮಗೆ ಇಯರ್ 1 ನಲ್ಲೇ ಸಿಕ್ಕಿದೆ. ಹಾಗಾದ್ರೆ 14.8 crore ಅಷ್ಟು ಪ್ರಾಫಿಟ್ ಅಲ್ಲಿ ನಮಗೆ 4.68 crore ಫಸ್ಟ್ ಇಯರ್ ಅಲ್ಲಿ ಸಿಕ್ಕಿದೆ. ಹಾಗಾದ್ರೆ ಇಯರ್ 2 ನ ಪ್ರಾಫಿಟ್ ಎಷ್ಟು? 4.68 ನ ನಾವು ಲೆಸ್ ಮಾಡ್ಕೊಳ್ಬೇಕು. ಅವಾಗ ನಮ್ಗೆ ಇಯರ್ 2 ಇನ ಪ್ರಾಫಿಟ್ ಸಿಗುತ್ತೆ. ದಟ್ ಇಸ್ 10.12 crore. ಇಯರ್ 2 ಪ್ರಾಫಿಟ್ ಎಷ್ಟು? 10.12 crore. ಹಾಗಾದ್ರೆ ನಮಗೆ ಇಲ್ಲಿ ಸಿಕ್ಕಿರುವಂತಹ ಪ್ರಾಫಿಟ್ ಏನಾಗಿತ್ತು? ಅಪ್ ಟು ಇಯರ್ 2 ಎಷ್ಟು ಪ್ರಾಫಿಟ್ ಆಗಿತ್ತು ಅಂತ
14.8 crore ಏನು year 1 plus year 2 profit. Fine, because 74% completion ಇಂದ ನಾವು ಕ್ಯಾಲ್ಕುಲೇಟ್ ಮಾಡಿರುವಂತ ಪ್ರಾಫಿಟ್ ಇದು. ಬಟ್ ಇಯರ್ ಟು ಪರ್ಟಿಕ್ಯುಲರ್ ಇಯರ್ 2 ನ ಪ್ರಾಫಿಟ್ ಎಷ್ಟು 10.12 crore. Is it okay? So ಈ 151.7 crore ಹೇಗೆ ಬಂತು 154.20 minus 2.5 crore, that is here. Fine. Next year 3 ಗೆ ಎಷ್ಟು ಸ್ಟೇಜ್ ಆಫ್ ಕಂಪ್ಲೀಷನ್ ಹಾಗೆ ಎಷ್ಟು ಪ್ರಾಫಿಟ್ ಅಥವಾ ಲಾಸ್ ಅಂತ ಅಂದ್ಬಿಟ್ಟು ನೋಡೋಣ. ಇಯರ್ 3 ಅಲ್ಲಿ ಎಷ್ಟು ಕಾಸ್ಟ್ ಆಯ್ತು 205 ಅಂಡ್ ಆಲ್ಸೋ ಟೋಟಲ್ ಕಾಸ್ಟ್ ಕೂಡ 205, ರೈಟ್. ಸೊ ಇಯರ್ 3 ಅಲ್ಲಿ ಯಾವುದೇ ತರಹದ ಚೇಂಜಸ್ ಇಲ್ಲ. ಸೊ ಇಯರ್ 3 ಗೆ ಏನಾಗಿದೆ 100% ಕಂಪ್ಲೀಷನ್ ಆಗಿದೆ. ಅಫ್ಕೋರ್ಸ್ 100% ಕಂಪ್ಲೀಷನ್ ಇಯರ್ 3 ಅಲ್ಲಿ ಆಗ್ಲೇಬೇಕು, ಬಿಕಾಸ್ ಇಲ್ಲಿ ಹೇಳಿದ್ದಾರೆ ಕನ್ಸ್ಟ್ರಕ್ಷನ್ ಇಸ್ ಎಕ್ಸ್ಪೆಕ್ಟೆಡ್ ಟು ಬಿ ಕಂಪ್ಲೀಟೆಡ್ ಇನ್ 3 years. 3 years ಅಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ರೆ ಹೇಳಿದ್ರೆ, ಸೊ 100% ಕಂಪ್ಲೀಷನ್ ಇಯರ್ 3 ಅಲ್ಲಿ ಆಗ್ಲೇಬೇಕು. ಓಕೆ, ಹಾಗಿದ್ರೆ ಪ್ರಾಫಿಟ್ ಎಷ್ಟಾಯ್ತು, ಟೋಟಲ್ ರೆವೆನ್ಯೂ ಎಷ್ಟು 100% ರೆವೆನ್ಯೂ ತಗೊಳ್ಬೇಕಂತ 100% 225 ಅಂಡ್ ಕಾಸ್ಟ್ ಇಸ್ 205. 20 crore ಅಷ್ಟು ಪ್ರಾಫಿಟ್ ಆಗಿದೆ. ಇದು ಹೋಲ್ ಕಾಂಟ್ರಾಕ್ಟ್, ರೈಟ್. ಈ ಪ್ರಾಫಿಟ್ ಅಲ್ಲಿ ಯಾವ್ದೆಲ್ಲ ಇಯರ್ ಪ್ರಾಫಿಟ್ ಇನ್ಕ್ಲೂಡ್ ಆಗಿದೆ, ಇಯರ್ 1 ಇಯರ್ 2 ಪ್ರಾಫಿಟ್ ಕೂಡ ಇನ್ಕ್ಲೂಡ್ ಆಗಿದೆ. 4.68 ಅಂಡ್ 10.12 crore ಇದೆರಡು ಕಾಸ್ಟ್ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ನಾವು ಅದನ್ನ ಮೈನಸ್ ಮಾಡೋಣ. 5.2 crore. Is it okay? ಸೊ ಹೀಗೆ ನಾವು ಸ್ಟೇಜ್ ಆಫ್ ಕಂಪ್ಲೀಷನ್ ಮತ್ತೆ ಪ್ರಾಫಿಟ್ ಅಥವಾ ಲಾಸ್ ನ ರೆಕಗ್ನೈಸ್ ಮಾಡಬಹುದು. So yeah, this is about the practical questions of AS 7. So okay, thank you for watching, guys.